ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಾಕತ್ತೀರಿ, ಹೆಂಗೆ ಅದರಿ, ಆರಾಮದಿರಿ, ಥಂಡಿ ಒಳಗೆ ಬೆಚ್ಚಗೆ ಚಾ ಕುಡಿಯಾಕತ್ತೀರಿ ಅಂತ ಅನ್ಕೋತೀನಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದ್ ವ್ಲಾಗ್ಸ್. ಈಗ ಏನಪ್ಪ ಅಂದ್ರೆ ನನ್ನ ಮಗನ ಸ್ಕೂಲ್ ಒಳಗೆ ನಡೆದಿರುವಂಥ ಆ್ಯನ್ಯುವಲ್ ಡೇ ಇದ್ದ ಸೆಕೆಂಡ್ ಡೇ ಪ್ರೋಗ್ರಾಮ ಪಾರ್ಟ್ 2 ಅಂತ ಹೇಳ್ತೀನಿ, ಅದ್ರದ್ದು ಲಾಗ್ ಐತಿ. ಸೊ ಬೆಳಿಗ್ಗೆ ಎದ್ವಿ, ನಾರ್ಮಲ್ ಆಗಿ ಟೀ ಕುಡಿದ್ವಿ. ನೀವು ಟೀನೇ ಕುಡ್ದಿರ್ತೀರಿ ನನಗೆ ಗೊತ್ತೈತಿ. ಮತ್ತು ಚಾ ಕುಡಿಲಾರ್ದವರು ಚಾ ಕುಡಿದು ಬೆಸ್ಟ್ ಈ ಟೈಮ್ ಒಳಗೆ. ಯಾಕಂದ್ರೆ ಅಷ್ಟು ಥಂಡಿ ಐತ್ರಿ. ನನಗೆ ಅನ್ಸಾತೈತಿ ಈ ಥಂಡಿ ನೋಡಿದ್ರೆ ಇನ್ನು ನೆಕ್ಸ್ಟ್ ಬ್ಯಾಸಿಗೆಗೆ ನಾವು ರೆಡಿ ಆಗ್ಬೇಕಂದ್ರೆ ಎಷ್ಟು ಥಂಡಿ ಐತಲ್ಲ ಅದರ 2 ಪಟ್ಟ ಬಿಸಿಲು ಇರ್ತೈತಿ ಅಂತ ತಿಳ್ಕೊಂಡು ಬಿಡ್ರಿ. ಇವತ್ತಿನ ಪ್ರೋಗ್ರಾಮಿಗೆ ನನಗೇನು ಹೋಗೋ ಮನಸ್ಸಿರಲಿಲ್ಲ ರೀ. ಆದರೆ ಸ್ಪೆಷಲ್ ಇವೆಂಟ್ಸ್ ಇವತ್ತು ಕೂಡ ಇದ್ದು ಅಂತ ನನ್ನ ದೊಡ್ಡ ಮಗ ನಮ್ಮ ಭುವಿ ಅದಾನಲ್ರಿ, ಹೋಗೋಣ ಅಂದ್ರೆ ಹೋಗೋಣ ಅಂತ ಬೆನ್ನು ಹತ್ತಿದ. ಲಾಸ್ಟ್ ಟೈಮ್ ಏನಾಗಿತ್ತು ರೀ, ನನ್ನ ಮಗಂದು ಭುವನಂದ ಇವೆಂಟ್ ಸೆಕೆಂಡ್ ಡೇ ಇತ್ತು, ವೆಲ್ಕಮ್ ಡ್ಯಾನ್ಸ್ ಒಳಗಿದ್ದ ಅವ. ಮತ್ತು ಏನು ಫಸ್ಟ್ ಡೇನೂ ಹೋಗಿದ್ವಿ, ಸೆಕೆಂಡ್ ಡೇನೂ ಹೋಗಿದ್ವಿ. ಫಸ್ಟ್ ಡೇ ಯಾಕೆ ಹೋಗಿದ್ವಿ ಅಂತಂದ್ರೆ ಬೆಸ್ಟ್ ಸ್ಟೂಡೆಂಟ್ ಏನಂದ್ರೆ ಅವಾರ್ಡಿಗೆ ನಾಮಿನೇಟ್ ಆಗಿದ್ರಿ ಅವ. ಅದನ್ನು ನೋಡಕ್ಕಂತ ಹೋಗಿದ್ವಿ, ಬಟ್ ಮಿಸ್ ಆಗಿತ್ತು. ನಾ ಹೇಳಿದ್ನೆಲ್ಲ, ಕರಜ್ಗಿ ಅವ್ರ ಭಾಷಣನೂ ಮಿಸ್ ಆತ ಮತ್ತು ಇವ್ನ ನಾಮಿನೇಷನ್ನು ಕೇಳೋಕ್ಕಾಗಲಿಲ್ಲ. ನಾನು ಸುಳ್ಳ ಇವಂದು ಇಲ್ಲ ಬಿಡ ಅಂತಂದೆ, ಬಟ್ ಆಮೇಲೆ ನೇಬರ್ಸ್ ಎಲ್ಲ ಹೇಳಿದ್ರಿ ಇವಂದು ಕೂಡ ನಾಮಿನೇಟ್ ಆಗಿತ್ತು ಅಂಥೇಳಿ. ಅದಕ್ಕೆ ಈ ಸರಿ ಏನಿಲ್ಲ ಬಿಡಪ್ಪ, ಹೋಗೋದು ಬೇಡ ಅಂದೆ. ಮತ್ತು ಇವ್ನು ಫಸ್ಟ್ ಡೇನ ಇವೆಂಟ್ ಮುಗಿದ್ಬಿಟ್ಟಿತ್ತಲ್ರಿ ಭುವನಂದ. ಅದಕ್ಕೆ ಬೇಡಪ್ಪ ಹೋಗೋದು ಅಂದೆ, ಬಟ್ ಇವ್ನು ಕೇಳಲಿಲ್ಲ. ಹೋಗೇ ಬಿಡು ನಮ್ಮ, ಹೋಗೇ ಬಿಡು ಅಂದ. ಆದರೂ ಈವ್ನಿಂಗ್ ತನಕ ನೋಡೋಣ ಅನ್ಕೋತಾನೆ ಟೈಮ್ ಇದನ್ನು ಮಾಡಿದೆ. ದೋಸೆಗೆ ಹಾಕ್ಕೊಂಡಿದ್ದೆ, ಆರಾಮಾಗಿ ದೋಸೆ ತಿನ್ಕೊಂಡು ಮಸ್ತ್ ಮನ್ಯಾಗಿರೋಣ ಅಂದ್ಕೊಂಡೆ. ಬಟ್ ಏನು ಆತು ಅಂತ ನೆಕ್ಸ್ಟ್ ಹೇಳ್ತೇನಂತ ನಿಮ್ಗೆ. ನೋಡಿರಿ, ದೋಸೆ ಮಾಡಿಕೊಂಡೆ, ಪಲ್ಯ ಮಾಡಿಕೊಂಡೆ. ಚಟ್ನಿ ಸ್ಪೆಷಲ್ ಇತ್ತು ರೀ. ಏನು ಚಟ್ನಿ ಸ್ಪೆಷಲ್ಪ ಅಂದ್ರೆ ಕೊತ್ತಂಬರಿದ ದಂಟಿನ ಚಟ್ನಿ ಮಾಡಿದ್ದೆ ನಾನು. ನಿಮ್ಗೆ ನನಗೆ ಕಮೆಂಟ್ ಮಾಡಿರಿ ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಅಂತ ಹೇಳಿದೆ. ಯಾರೂ ಕಮೆಂಟ್ ಮಾಡೋದಿಲ್ಲ, ನೀವು ಭಾಳ ಜಿಪುಣ್ರದಿರಿ ನೀವು. ಇರಲಿ, ಆದರೂ ಕೂಡ ಹೇಳ್ತೇನಂತ. ಏನಿಲ್ಲರಿ, ಕೊತ್ತಂಬರಿನ ಜಸ್ಟ್ ದಂಟು ಐತಲ್ಲ ಫ್ರೈ ಮಾಡ್ಕೊಳ್ಳೋದ್ರಿ, ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೋರಿ ಅವೆರಡು, ಮತ್ತು ನಾರ್ಮಲ್ ಉಳ್ದಿದ್ದೆಲ್ಲ ಚಟ್ನಿಗೆ ಏನಾಗ್ತಿರಲ್ಲ ಅದನ್ನ. ಬಟ್ ನಮ್ಮ ಮನೆಯವ್ರು ಏನಂದ್ರೆ, ಇದು ಸಾಲಂಗಿಲ್ಲ, ನಾನು ಕೊಬ್ಬರಿ ಚಟ್ನಿ ಮಾಡಂತಂದ್ರೆ, ನಾ ಕೊಬ್ಬರಿ ಇಲ್ರಿ ನೀವೇ ತೆಗೆದು ಕೊಡ್ಬೇಕು ನೋಡ್ರಿ ಅಂತಂದೆ. ನಾವು ಆ್ಯಕ್ಚುಲಿ ತುರಿತೀವಿ ಹೇಳಿದ್ನಲ್ಲ, ಬಟ್ ಇದು ಕೊಬ್ಬರಿ ಒಣಗಿತ್ರಿ, ಹೀಗಾಗಿ ನಾ ತೆಗೆದು ಕೊಡ್ತೀನಿ ತಗೋ ಅಂತೇಳಿ ತೆಗೆದು ಕೊಟ್ಟು. ಇನ್ನು ಒಂದು ಸ್ವಲ್ಪ ರೈಸ್ ಇತ್ತು ರೀ, ಒಗ್ಗರ್ನೆಗೆ ಹಾಕೋನು ಭಾಳ ಇರಲಿಲ್ಲ, ಅದಕ್ಕೆ ಇದು ಹಸಿ ಒಗ್ಗರ್ನೆ ಕಲಿಸಿರ್ತೇವೆ ನಾವು. ಏನಿಲ್ಲ ರೀ, ಹಸಿ ಉಳ್ಳಾಗಡ್ಡಿ, ಹಸಿ ಕೊತ್ತಂಬರಿ, ಕೆಂಪು ಖಾರ, ಉಪ್ಪು, ನಿಂಬು ಹಿಂಡ್ಕೋಬೇಕು, ಸ್ವಲ್ಪ ಸಕ್ಕರೆ, ಹಸಿ ಎಣ್ಣೆ ಹಾಕ್ಬಿಡೋದ್ರಿ. ಮಸ್ತ್ ಆಕೈತಿ. ಇದು ನಮ್ಮ ಅಂಟಿ ಒಬ್ಬರು ನನಗೆ ಹೇಳ್ಕೊಟ್ಟಿದ್ರೆ, ಅವಾಗಿಂದ ನಾನು ಮಾಡೇ ಬಿಟ್ಟಿರ್ತೀನಿ, ಬಿಡಂಗಿಲ್ಲ. ಇನ್ನೇನು ರೀ, ಎಲ್ಲ ದೋಸೆ ಆಯ್ತು, ಊಟನೂ ಮಾಡಿದ್ವಿ. ಊಟ ಮಾಡ್ಕೊಂಡು ಕುಂತಿದ್ವಿ. ಅಷ್ಟೊತ್ತಿಗೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಕುಟ್ಟು ಕಲ್ಲು ಇರ್ತಾವಲ್ಲ ರೀ, ಅವ್ರು ಬಂದಿದ್ರು. ಬಿಸು ಕಲ್ಲು, ಕೊಮ್ಮಣ್ಗಿ ಎಲ್ಲ ತೊಗೊಂಡು ಬಂದಿದ್ರು. ಅದು ಸಾಫ್ಟ್ ಆಗಿ ಇರಂಗಿಲ್ಲಲ್ರಿ, ಹಿಂಗಾಗಿ ಸಾಫ್ಟ್ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೇಳಾಕತ್ತಿದ್ರು. ನಾವು ವಿಡಿಯೋ ಮಾಡ್ಬೇಕಂದೆ, ಬಟ್ ಬ್ಯಾಡ್ರಿ ಅಂತಂದ್ರು. ಹೀಗಾಗಿ ಅವ್ರು ಹೇಳೋದನ್ನಷ್ಟ ನಾನು ಅದ್ರ ವಯಸ್ಸು ಕೇಳ್ಸೇನಿ ನಿಮ್ಗೆ. ಒಂದ್ಸರಿ ಕೇಳ್ಕೋರಿ ನೀವು. ಎಂಟು ದಿನ ಅರಿಬೇಕು. ಎಷ್ಟು ಒಂದು 10 ನಿಮಿಷ ಒಂದು 8 ದಿನ ಒಟ್ಟು ಮಾಡ್ಬೇಕು. ನೋಡ್ರಿ, ನೀನು ಸಂದಾರ ನಂದು ಇಂಥ ಸಣ್ಣದು ಐತಿ ಕುಟಾಣಿ, ದೊಡ್ಡ ಕುಟಾಣಿ ಐತಿ. ಸಣ್ಣದು ಸಿಕ್ಕಿರಲಿಲ್ಲ ನನಗೆ, ಅದು ಇವ್ರ ಕಡೆ ಇತ್ತು. ನಾನು ಬಿಡಕ್ಕೆ ಹೋಗಲಿಲ್ಲ. ಕೊಮ್ಮನಿಗೆ ತೊಗೋಬೇಕು ಅನ್ಕೊಂಡೆ, ಬಟ್ ನಂಗೆ ಅದನ್ನು ಸಾಫ್ ಮಾಡ್ಬೇಕಲ್ರಿ, ಸಾಫ್ಟ್ ಮಾಡ್ಕೋಬೇಕಲ್ಲ, ನನಗೆ ಸಮಸ್ಯೆ ಆಕೈತ್ರಿ ಹೆಂಗೆ ಗುದ್ದಾಡೋದು. ಅದಕ್ಕೆ ನಾವು ಒಲ್ಲೆ ಅಂಥೇಳಿ ಸಣ್ಣ ಕುಟಾಣಿ ಒಂದು ತೊಗೊಂಡೆ, ಮತ್ತು 2 ಬರ್ನಿ ತೊಗೊಂಡೆ ರೀ. ಮಸ್ತ್ ಅದಾವು ಬರ್ನಿನೂ, ತೋರಿಸ್ತೇನೆ ತಡ್ರಿ ನಿಮಗೆ. ಒಟ್ಟು ಸಿಕ್ಕಿರ್ಲಿಲ್ಲ. ನಾ ಬಾಗಲಕೋಟೆಗೂ ಹುಡುಕಿದ್ದೆ, ಇಂಥ 2 ಬರ್ನಿ ತೊಗೊಂಡಿರಿ. ಜಾತ್ರೆಗೆ ಒಂದು ತೊಗೊಂಡಿದ್ನಿ ರೀ, ಒಂದೇ ಆಗಿತ್ತು. ಅದು ಉಪ್ಪಷ್ಟು ಹಾಕಿಟ್ಟಿದ್ದೆ. ಇನ್ನು ಹಳ್ಳುಪ್ಪ ಮತ್ತು ಏನಾರು ಹಾಕಿಡೋನು ಅಂಥೇಳಿ ಒಣದು ಹಾಕಿಡ್ಬೇಕ್ರಿ ಇದ್ರಾಗ, ಇಲ್ಲಿಕ್ಕೆ ನೊರ್ಜಕ್ಕ ಉಪ್ಪಿನಕಾಯ್ದು ಹಾಕಿದ್ರೆ, ಹೀಗಾಗಿ ಉಪ್ಪು ಹಾಕಿಟ್ಟೇನಿ. ನನಗೆ ಗ್ಲಾಸಿನೂ ಒಂದಿಷ್ಟು ಜಾರ್ ಖಾಲಿ ಉಳಿಬೇಕಾಗಿತ್ತು ರೀ, ಅದಕ್ಕೆ ತೊಗೊಂಡೆ. ಮತ್ತು ಚಪಾತಿ ಮಾಡು ಮನೆ ಭಾಳ ದೊಡ್ಡ ಇದ್ದು, ಬಟ್ ನಂದು ಐತಿ ಆಲ್ರೆಡಿ ಅಂತ ಸುಮ್ಮನಾದ್ನಿ ನಾನು. ಇದು ಕುಟಾಣಿನೂ ತೊಗೋತಿರ್ಲಿಲ್ಲ, ಇಷ್ಟು ಸಣ್ಣ ಕುಟಾಣಿ ನಂಗೆ ಸಿಕ್ಕಿರ್ಲಿಲ್ಲ ರೀಪ್ಪ. ಭಾಳ ಖುಷಿ ಆಯ್ತು ನನಗೆ ಸಿಕ್ಕಿದ್ದ. ಎಷ್ಟೆಲ್ಲ ಸರಿಯಾಗಿ ಕೇಳಿದ್ದೆ, ಧಾರವಾಡದಾಗ ಹೋಗಿ ನೋಡಿದ್ದೆ, ಬಟ್ ಇವ್ರು ಗಾಡಿ ನಿಂದ್ರಿಸಿರ್ಲಿಲ್ಲ. ಅವ್ರು ಬಾಯ್ ಅಂಥೇಳಿ ಅವ್ರನ್ನ ಕಳಿಸಿ ಕೊಟ್ಮೇಲೆ ನೋಡಿರಿ ಎಷ್ಟು ಚಂದ ಐತಿ ಕುಟಾಣಿ. ಭಾಳ ಚಂದ ಐತಿ ರೀ. ಒಂದು ಗೇನ್ ಮೇಲೆ ಸ್ವಲ್ಪ ಐತಿ, ಭಾಳ ಚಂದ ಐತಿ ಮಾಟ. ಬಟ್ ಇದನ್ನು ಸಾಫ್ಟ್ ಮಾಡ್ಕೋಬೇಕು, ಅವ್ರು ಹೇಳ್ದಂಗೆ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ನನಗೆ ಈ ಶೇಪ್ನಾಗ ಬೇಕಾಗಿತ್ತು.
ನಮ್ಮ ಊರೊಳಗೆ ರೀ ನಮ್ಮ ಪಪ್ಪನ ಊರೊಳಗೆ ಒಬ್ಬಾಕಿ ಅಮ್ಮನ ಕಡೆ ಅಡಿಕೆ ಕುಟ್ಟಾಕಿ ಇಟ್ಕೊಂಡಿದ್ಲಕಿ. ಇದಕ್ಕಿಂತ ಸಾಫ್ಟ್ ಇತ್ತು, ಇದಕ್ಕಿಂತ ಸಣ್ಣದಿತ್ತು. ಇದು ಅಷ್ಟು ಸಾಫ್ಟ್ ಆಗ್ಬೇಕಂದ್ರೆ ಇನ್ನೂ 2 ವರ್ಷ ತೊಗೋತೈತೆ ನಮ್ಮ ಮೊಮ್ಮಕ್ಳು ಬಂದಿರ್ತಾರನು. ಒಂದು ಏನೈತೆ ರೀ, ಇದು ನನ್ನ ಮೊದಲಿಂದ ಒಂದು ಓಣಿಗೆ ಏನೈತೆ ಅದು ಮಷೀನ್ಯಾಗ ಮಾಡಿದ್ದೈತೆ ರೀ. ಎಲ್ಲ ಇವೆರಡು ಬರ್ನಿ ತೊಗೊಂಡು ನೋಡ್ರಿ. ಇದ್ರಾಗ ಒಂದು ಹಳ್ಳುಪ್ಪ ಒಂದು ಸ್ವಲ್ಪ ಹುಂಚಿ ಹಣ್ಣು ಹಾಕಿ ಇಡ್ಬೇಕಂತ ಮಾಡೀನಿ. ಇದು ಮೊದಲೇ ತೊಗೊಂಡಿದ್ದೆ, ಅದು ಒಂದೇ ಆಗಿದ್ದಕ್ಕೆ ಅವೆರಡು ತೊಗೊಂಡು. ಇನ್ನು ಸಂಜೆ ಆಯ್ತು, ನಾವು ಹೋಗೋದು ಬ್ಯಾಡ್ ಅನ್ಕೋತನ ರೆಡಿ ಆದ್ನಿ. ಯಾಕಂದ್ರೆ ಒಂದು ಇವೆಂಟ್ ಇತ್ತು, ನೋಡಬೇಕಾಗಿತ್ತು. ಹಿಂಗಾಗಿ ಆಯ್ತು ನೋಡಕ್ಕೆ ಹೋದ್ರಾತಂತ ಹೇಳಿ ಅನ್ಕೊಂಡು ರೆಡಿ ಆದೆ. ಇನ್ನು ನೋಡಿ ನನ್ನ ಮಗ ಹೆಂಗೆ ಕಾಡಕತ್ತಾನ. ಹೋಗೋ ಟೈಮ್ನಾಗ ಭಾಳ ಕಾಡಿದ್ವಿ ಸರ್. ಇನ್ನು ಭುವಿನ ವಿಡಿಯೋ ಮಾಡತ್ತಿದ್ದ. ನಾ ಈ ಸಾರಿನ ಮೀಶೋ ಒಳಗೆ ತೊಗೊಂಡಿದ್ದೆ. ಸೊ ಧ್ರುವನ್ ರೆಡಿ ಮಾಡ್ಬೇಕಂದ್ರೆ ಸಾಕಾಗಿ ಹೋಯ್ತು. ಅಂತೂ ಇಂತೂ ಧ್ರುವನ್ ರೆಡಿ ಮಾಡ್ಕೊಂಡು ಹೋದ್ವಿ. ಒಂದು ಇವೆಂಟ್ ಇತ್ತು ರೀ, ನಮ್ಮ ಮನೆ ನೇಬರ್ದಿತ್ತ. ಹಿಂಗಾಗಿ ಅದು ನೋಡಬೇಕಾಗಿತ್ತ. ಸೊ ನಮ್ಮ ಭುವಿ ಅಂತರೂ ಕಾಡತ್ತಿದ್ದ, ಹೋಗೋಣ ಮಮ್ಮಿ ಅಂಥೇಳಿ. ಹಿಂಗಾಗಿ ಆಯ್ತು ತಗೋ ಅಂಥೇಳಿ ರೆಡಿಯಾಗಿ ಹೋಗ್ಬೇಕಂದ್ರೆ ಇವ್ರು ಏನಂದ್ರೆ ಗಾಡಿ ಭಾಳ ಹೊಲಸಾಗೈತಿ, ಅದಕ್ಕೆ ಆಟೋ ಕಳಿಸ್ತೀನಿ ಅಂತಂದ್ರೆ ಆಯ್ತು ಅಂಥೇಳಿ ಆಟೋಕ್ಕೆ ವೇಟ್ ಮಾಡಿದ್ವಿ. ಬರ್ತಾನವಲ್ರು ಒಟ್ಟು ಎಷ್ಟೊತ್ತನ ಕಾಯಕತ್ತೀವಿ ಆಟೋಕ್ಕೆ, ಒಟ್ಟು ಬರವಲ್ದು. ಒಂದು ರೌಂಡ್ ಆಟ ಆಡಿದ್ವಿ ನನ್ನ ಮಕ್ಕಳು 2 ಸರಿ. ಮತ್ತು ಒಳಗೆ ಹೋಗಿ ಬಂದೆ ನಾನು. ಎಲ್ಲ ಕೆಲಸಕ್ಕಿಂತ ವೇಟ್ ಮಾಡೋ ಕೆಲಸ ಅಂದ್ರೆ ಭಾಳ ಕಷ್ಟ ರೀಪ್ಪ. ಖರೇನ ಸಾಕಾಗಿ ಹೋಗಿತ್ತು, ನಂಗೆ ಭಾಳ ಬೇಜಾರಾಗಿತ್ತು. ಯಪ್ಪ ಇವರಿಬ್ಬರು ಬೇರೆ ಅಮ್ಮ ಹೋಗೋಣ ಅಂದ್ರೆ ಆಟೋ ಬರಬೇಕಪ್ಪ ಅಂದ್ರೆ ತಿಳಿವಲ್ದು. ಸಣ್ಣವನಿಗಂತೂ ಒಂಥರ ಆಟೋ ಗೊತ್ತದ ಅಂತೇಳಿ ಅವಂಗೆ ತಿಳಿಯಂಗಿಲ್ಲ. ಒಟ್ಟು ಹೋಗೋಣ ನಡಿ ಕಾರ್ ಐತ್ಲ ಹೋಗೋಣ ನಡಿ. ಯಾರು ಹೊಡಿತಾರೆ ಕಾರ್ ಅವಂಗ ಗೊತ್ತು ರೀ. ಸಾಕಾಗಿ ಹೋಗಿತ್ರಿಪ್ಪ. ನನಗೆ ಕರೆನ ಹೋದ್ ಕನ್ವಿನ್ಸ್ ಮಾಡಿ ಯಾವ್ದಾರ ಗಾಡಿ ಬಂತು ನೋಡು ಅನ್ನೋರು ಅಲ್ಲ. ಮತ್ತು ಧ್ರುವ ಇದು ಮಣ್ಣಾಗ ಆಟಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀನು ಬಿಟ್ಟೋಕೆ ನೋಡಿ ಧ್ರುವ ಅಂತಂದೆ. ಅಂದ್ಕೂಳೆ ಸ್ವಲ್ಪ ಸುಮ್ಮನಾದ. ಸೊ ಇಬ್ರಿಗೂ ಜಾಕೆಟ್ ನಾವು ಅಮೆಝಾನ್ ಒಳಗೆ ತರಿಸಿದ್ವಿ ರೀ, US ಪೋಲೋದು. ಸೇಮ್ ಬೇಕು ನನಗೆ ಆಲ್ಮೋಸ್ಟ್ ಟ್ವಿನ್ನಿಂಗ್ ಮಾಡೋದು ಭಾಳ ಇಷ್ಟ ಆಗ್ತತಿ. ನಾವು ಅಲ್ಲಿಂದ ಆಟೋ ಬರತ್ತದೇನೋ ಅಂತ ಲಾಸ್ಟ್ ಬಂದ್ಮೇಲೆ ಪಟ ಅಂತ ಗಾಡಿ ಹತ್ತಿದ್ವಿ. ಸೊ ನಮ್ಗೆ ಆಲ್ರೆಡಿ ಲೇಟ್ ಆಗಿತ್ತು ರೀ, ಕಾಲ್ ಬರಾಕತ್ತಿತ್ತು. ಯಾಕಂದ್ರೆ ಆ ಲಾಸ್ಟ್ ಫಂಕ್ಷನ್ ಇತ್ತು ಅಂತ ಹೇಳಿ ನಾವು ಲೇಟಾಗಿನೇ ಹೊಂಟಿದ್ವಿ. ಬಟ್ ಆಟೋ ಸಲುವಾಗಿ ಇಷ್ಟು ಲೇಟ್ ಆತಂತಂದ್ರೆ ಕಾಲ್ ಬರಾಕತ್ತು ನಮ್ದು. 2 ಫಂಕ್ಷನ್ ಅದಾವ ಬರ್ರಿ ಅಂತೇಳಿ ನಮಗೆ ಟೆನ್ಷನ್ ಆಗಾಕತ್ತ. ಯಾಕಂದ್ರೆ ನಾವು ಆನ್ ಟೈಮ್ ಇರಬೇಕಲ್ರಿ. ಪಾಪಕ್ಕೆ ಒಂದು ವಿಡಿಯೋ ಮಾಡ್ಕೋಬೇಕು. ಅವ್ರ ಮಮ್ಮಿ ನಮ್ಮ ಜೊತೆಗೆ ಅದಾರ. ನಾವು ನಿಜ ಹೇಳ್ತೀನಿ, ಯಪ್ಪ ಇನ್ನು ಸಿಟ್ಟಾಗ್ತಾಳಿಕಿ ಅಂತೇಳಿ ಬಂದ್ವಿ. ಮತ್ತು ನೋಡ್ರಿ ಸೇಮ್ ವೆಹಿಕಲ್ಸ್ ಅದೇ ಥರ 2 ದಿನ ಐತಿ ಅಂತಂದ್ರು ಇಷ್ಟು ವೆಹಿಕಲ್ಸ್ ಅದಾವೆ ನೋಡ್ರಿ. ನಿನ್ನಿಕ್ಕಿಂತ ಇವತ್ತು ಜಾಸ್ತಿ ಇದ್ದು ನಿಜ ಹೇಳ್ಬೇಕಂದ್ರೆ. ಅದ್ರಾಗ ಲಾಸ್ಟ್ ನಾವು 8 ಇಲ್ಲೇ ಕಂಪ್ಲೀಟಾಗಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇವೆಂಟ್ಸ್ ಎಲ್ಲ ಇವೆಂಟ್ಸು ನೋಡೋರಂತರೂ ಕಡಿಮೆ ಜನ. ನಮ್ಮಂಗೆ ಒಂದಿಷ್ಟು ಜನ ಆನ್ ಟೈಮ್ ಬರೋರು ಇರ್ತಾರೆ, ಒಂದಿಷ್ಟು ಜನ ತಮ್ಮದು ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ನೋಡ್ರಿ ನಾವು ಲಾಸ್ಟ್ ಟೈಮ್ ವೆಲ್ಕಮ್ ಡ್ಯಾನ್ಸಿಗೆ ಇದ್ದಾಗ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ವಿ ನಾವು. ಸೊ ಹಿಂಗೆ ಇರ್ತೈತಿ. ಅಷ್ಟಾದರೂ ಕೂಡ ಅಷ್ಟು ರಶ್ ಇರ್ತೈತಿ. ಭಾಳ ಕಡಿಮೆ ಜನ ಕಂಪ್ಲೀಟ್ ಫಂಕ್ಷನ್ ನೋಡಬೇಕು ಅನ್ನೋರು. ಮತ್ತು ಭಾಳ ಇವೆಂಟ್ಸ್ ಇರ್ತಾವ್ರಿ. ಹೆಂಗಂತ ನೋಡ್ಕೋತ ಕುಂದ್ರು ಥಂಡಿನೂ ಭಾಳ ಐತಿ. ಹೀಗಾಗಿ ನಾನಂತರೂ ಈ ಸರಿ ಇವ್ರ ಅಜ್ಜಿನ ಇವ್ರ ಮಾವನ ಅತ್ತಿನ ಯಾರನ್ನೂ ಕರೆಯೋಕೆ ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ವೆಲ್ಕಮ್ ಡ್ಯಾನ್ಸ್ ಇತ್ತು, ಶಿವನ್ ರೋಲ್ ಮಾಡಿದ್ದ ಅಂಥೇಳಿ ಕರೆದಿದ್ದೆ. ಭಾಳ ಜನ ಕೇಳಾಕತ್ತಿದ್ರು ಭುವಿನ ಯಾಕೆ ಬೈದ್ರಿ ಅಂಥೇಳಿ. ಭುವಿ ನನಗೆ ವೆಲ್ಕಮ್ ಡ್ಯಾನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಆದ್ರೆ ಅವ ಏನು ಮಾಡಿಬಿಟ್ಟಿದ್ದ ಅಂತಂದ್ರೆ ನನ್ನ ಮಾತು ಕೇಳಲಾರ್ದೆ ನಾ ಡ್ಯಾನ್ಸಿಗೆ ಓಕೆ, ವೆಲ್ಕಮ್ ಡ್ಯಾನ್ಸಿಗೆ ಒಲ್ಲ, ಭರತನಾಟ್ಯ ಮಾಡೋದು ಹುಡುಗಿಯರ ಅಂಥೇಳಿ ಅವೇನು ಮಾಡಿಬಿಟ್ಟ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟ. ನಂಗೆ ಸಿಟ್ಟು ಬಂತದು, ಯಾರು ಹೇಳಾರ ನಿನ್ಗೆ ಅಂಥೇಳಿ. ಆದ್ರೆ ಮೈಮು ಮತ್ತು ಸ್ಕಿಟ್ ಹಾಕಿಬಿಟ್ಟಿದ್ದ. ಮೈಮಿಗೆ ಬಂದುಬಿಡ್ತ್ರಿ. ಮೈಮಿಗೆ ಹಾಕಿದ್ಮೇಲೆ ಇನ್ನೂ ಬೈದ್ವಿ ನಾವು. ಯಾಕಂತಂದ್ರೆ ಓನ್ಲಿ ಅದು ಏನಿರ್ತೈತೆ ಅಂದ್ರೆ ಮೂಮೆಂಟ್ಸ್ ಅಷ್ಟೇ ಇರ್ತೈತಿ. ಅದ್ರದ್ದು ಏನಂದ್ರೆ ಅದ್ರೊಳಗೆ ಮಾತೇ ಇರೋಂಗಿಲ್ಲ, ಗೊತ್ತು ಕೂಡ ಆಗಂಗಿಲ್ಲ. ಫೇಸ್ ಪೇಂಟಿಂಗ್ ಕೂಡ ಇರ್ತೈತಿ. ಈ ಸಾರಿ ಫೇಸ್ ಪೇಂಟಿಂಗ್ ಮಾಡಿರಲಿಲ್ಲ, ಆದರೂ ಏನೋ ಗೊತ್ತಾಗೋದಿಲ್ಲ, ಅಷ್ಟು ಇಂಟ್ರೆಸ್ಟ್ ಅನ್ಸಂಗಿಲ್ಲ. ಹೀಗಾಗಿ ಬೈದಿದ್ದೆ ಭುವನಾಗ. ಸೊ ಕಡೆಗೆ ಅವ್ನಿಗೂ ಬೇಜಾರಾತ. ಯಾಕಂದ್ರೆ ಅವ್ನು ಇದು ಅಡ್ವರ್ಟೈಸ್ಮೆಂಟಿಗೆ ಹಾಕ್ಬಿಟ್ರೆ ಇಟ್ ಈಸ್ ನಾಟ್ ಬ್ಯಾಡ್. ಅಡ್ವರ್ಟೈಸ್ಮೆಂಟ್ ತಪ್ಪು ಅಂತ ಹೇಳಕತ್ತಿಲ್ಲ ರೀ. ಅದು ಸಣ್ಣ ರೋಲ್ ಇತ್ತಲ್ಲ, ಅವನಿಗೆ ಬೇಜಾರಾಗ್ತದೆ. ನಾನು ಡ್ಯಾನ್ಸ್ ಒಳಗಾರ ಇರಬೇಕಾಗಿತ್ತು, ಇದ್ರಾಗಾರ ಇರಬೇಕಾಗಿತ್ತು ಅಂಥೇಳಿ. ಸೊ ಎಲ್ಲರೂ ಕೂಡ ಬೈದ್ರಿ. ಯಾಕಂದ್ರೆ ಭರತನಾಟ್ಯ ಅಂತಂದ್ರು ಹೆಣ್ಮಕ್ಳದ್ದು ಏನು ಅಂತಂದ್ರೆ ಅದೊಂದು ಇವೆಂಟ್ ಅಂತೇನಲ್ಲ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದರದ್ದು ನಟರಾಜ ಶಿವ ಅದನ್ನು ಕೂಡ ತಿಳಿಸ್ಕೊಂಡ್ರಿ. ನೋಡೋಣ ನೆಕ್ಸ್ಟ್ ಟೈಮ್. ಇವತ್ತು ಮಲ್ಲಕಂಬ ಇತ್ತು ನೋಡ್ರಿ. ಇವತ್ತು ಇದ್ರೊಳಗೆ ನಮ್ಮ ನೇಬರ್ ಅದಾರ ಮತ್ತು ಮನೀಶ್ ಅಂತೇಳಿ ಅವನು ಕೂಡ ಇದ್ದ. ಇವತ್ತು ಕೂಡ ಭಾಳ ಚಂದ ಅಂದ್ರೆ ಭಾಳ ಚಂದ ಸ್ಟಂಟ್ಗಳು ಮಾಡಿದ್ರು. ಒಂದು ಸಾರಿ ನೋಡ್ರಿ. ಮತ್ತು ಸಾಂಗ್ಸು ಮಸ್ತ್ ಕೊಟ್ಟಿದ್ರೆ.
ನೋಡ್ರಿ ಮಸ್ತ್ ಅದಾವ ಸ್ಟಂಟ್ ನೋಡ್ರಿ ಹೆಂಗದಾವ. ಭಾಳ ಪ್ರಯತ್ನ ಬೇಕ್ರಿ ಹಿಂಗೆಲ್ಲ ಮಾಡಿಸ್ಬೇಕಂದ್ರೆ. ಈ ರೀತಿ ಅದಾರ ನೋಡ್ರಿ ಹೆಂಗಾರ ವೇಟ್ನ 25 kg ಕೆಳಗಡೆ ಇರಬೇಕಂತ. ಚಂದರ್ಗಿ ಬಿಟ್ಟರೆ ಈ ಸ್ಕೂಲ್ ಒಳಗೆ ಟ್ರೈನಿಂಗ್ ಏನು ಕೊಡಲ್ರಿ, ಬಟ್ ಕಂಪಲ್ಸರಿ ಇದನ್ನು ಮಾಡಿಸಿರ್ತಾರೆ. ಸೊ ಭಾಳ ಚಂದ ಮಾಡ್ತಾರೆ. ಮನೀಷ್ ಅದ ನೋಡ್ರಿ ಅಲ್ಲೇ ಭಾಳ ದೂರ ಕುಂತಿದ್ವಿ ನಾವು, ಭಾಳ ಪ್ರಯತ್ನ ಮಾಡಿದಂದ್ರೆ ನನಗೆ. ಅವ್ನು ನೋಡ್ರಿ ಚೋಟು ಹೆಂಗದಾನ. ಲಾಸ್ಟ್ ಟೈಮ್ ಇಂಥವನ್ನ ಹಿಡಿದಿದ್ದ. ಇನ್ನು ರೋಪ್ ಸ್ಕಿಪ್ಪಿಂಗ್ ಅದು ಮಸ್ತ್ ಮಾಡಿದ್ರಿ, ಹೊಸ ಸ್ಟಂಟ್ ಮಾಡಿ ತೋರಿಸಿದ್ರು. ಹಿಂಗದ ಸ್ಕಿಪ್ಪಿಂಗ್ ನಾನು ಆಡಿಲ್ಲ ನೋಡ್ರಿ, ನೀವು ಆಡಿದ್ರೆ ಕಮೆಂಟ್ ಮಾಡಿರಿ. ಇದು ಭಾಳ ಚಂದ ಇತ್ತು, ಭಾಳ ಚಂದ ಮಾಡಿದ್ರು. ನೋಡ್ರಿ ಅವ್ರು ಹೆಂಗೆ ಮಾಡಾಕತ್ತಾರ. ಸೊ ಇನ್ನು ವೀರಭದ್ರೇಶ್ವರನೊಂದು ಎಲ್ಲಮ್ಮನೊಂದು ಸಾಂಗ್ ಹಾಕಿ ಅದು ಕೂಡ ಡ್ಯಾನ್ಸ್ ಚಂದಾಗಿತ್ತು ರೀ. ಎಲ್ಲಮ್ಮ ಭಾಳ ಚಂದಾಗಿತ್ತು. ಅದು ಎಲ್ಲಿ ಕಾಣಿನೂ ಸಾಂಗ್ ಇತ್ತು. ನನ್ನ ಮಗ ನೆಲ್ಲಿಕಾಯಿ ಸಾಂಗ್ ಐತೆ ನೋಡಮ್ಮ ಅಂತಂದ. ಈ ನೆಲ್ಲಿಕಾಯಿ ಸಾಂಗ್ ಎಂಥದ್ದು ಅಂತ ನೋಡಕತ್ತೀನಿ ನಾನು. ಆಮೇಲೆ ಹಾಡು ಕೇಳಿದ್ನಲ್ಲ ನನಗೆ ಗೊತ್ತಾಯ್ತು, ಎಲ್ಲಿ ಕಾಣೇನು ಬೈದೆ ಅದನ್ನು ಕೈಯೋಣ, ಅದು ಎಲ್ಲಿ ಕಾಣೇನು ಅದೆಲ್ಲ ಮುಂದದ ಅಂಥೇಳಿ. ಇನ್ನು ನೆಕ್ಸ್ಟ್ ಆಮೇಲೆ ಅವ್ನು ಗೊತ್ತಾದ ಅವೇನಂದ, ಅಮ್ಮ ನಾವು ಮೇಲೆ ನಿಂತಿದ್ವಿ ಅದು ಸಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ನಾನು ಹಂಗೆ ಅಂದ್ಕೊಂಡ್ಬಿಟ್ಟೇನೆ ಅಂತೇಳಿ ಅದೊಂದು ಕಾಮಿಡಿ ಸೀನ್ ಆಯ್ತು. ಇದು ನೋಡ್ರಿ, ಇದು ಎಲ್ಲಮ್ಮನ ಡ್ಯಾನ್ಸ್ ಭಾಳ ಚಂದ ಮಾಡಿದ್ರಿ ಇದನ್ನು. ಇಷ್ಟು ನಕ್ಕುವಿ ಅಂದ್ರೆ ಅಷ್ಟು ನಕ್ವಿ ಬೈಯಾಕತ್ತಿದ್ವಿ. ಅವನು ಹೋಗಲಿ ಬಿಡಮ್ಮ ಅಂದರೂ ಬಿಡುವಲ್ವಾಗಿದ್ವಿ. ಅವನಿಗೆ ಅಸಹ್ಯ ಆಗಿಬಿಟ್ಟಿತ್ತು. ನೋಡ್ರಿ ಎಲ್ಲಮ್ಮ ಭಾಳ ಚಂದಾಗಳಲ್ರಿ, ಎಷ್ಟು ಚಂದ ಆಗೈತೆ ರೀ. ಇದು ಇನ್ನೂ ಮುಂದಿನ ವ್ಯೂ ಭಾಳ ಚಂದ ಕಾಣಕತ್ತಿತ್ತು. ಎಲ್ಲಮ್ಮನ್ನ ಎತ್ಕೊಂಡು ಜೋಡನ್ಗಳು ಬರ್ತಾರಲ್ಲ, ಹಂಗೆ ಒಂದು ಇದನ್ನು ತೊಗೊಂಡವ್ರು, ಅದು ಭಾಳ ಲೈಕ್ ಆಯ್ತು ನನಗೆ. ವೀರಭದ್ರೇಶ್ವರ ಮತ್ತು ಏನಂದ್ರೆ ರೇಣುಕಾದೇವಿನ ಭಾಳ ಸಂತೋಷರಿ ಎಲ್ಲಮ್ಮನ್ನ. ಇದು ಮುಗಿಯೋದಕ್ಕೆ ನಾನು ಹೇಳಿದ್ನಲ್ಲ ನಮ್ಮ ನೇಬರ್ದ ಆಕಿ ಅವಿ ಸಿಂಚು ಅಂಥೇಳಿ. ಈ ಸಿಂಚು ಅಲ್ರಿ ಇನ್ನೊಬ್ಬಾಕಿ ಆಕಿ ಸಿಂಚುಂದು, ಆಕಿ PUC ಫಸ್ಟ್ ಇಯರ್ ಅಲ್ಲೇ ಓದ್ತಾಳೆ. ಅಲ್ಲಿ ಕಾಲೇಜ್ ಕೂಡ ಐತ್ರಿ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಆಕಿ ಅದ್ರೊಳಗೆ ಡ್ಯಾನ್ಸ್ ಒಳಗಿದ್ಲು, ಆಕಿದು ಸ್ಟಾರ್ಟ್ ಆಯ್ತು. ಚಂದ ಭಾಳ ಮಾಡ್ಯಾರ. ಇದನ್ನ ಇನ್ನೂ ನಿಯರಿಂದ ನಾನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ, ಬಟ್ ನನಗೆ ಏನಾಗೈತೆ ಅಂತಂದ್ರೆ ಅದು ಬೇರೆ ಫೋನ್ ಒಳಗೆ ಐತ್ರಿ. ಸೊ ಭಾಳ ಚಂದ ಆಗೈತಿ ಡ್ಯಾನ್ಸ್. ಮಿಡಲ್ ಅದಾಳೆ ನೋಡ್ರಿ ಈಕಿ ಸಿಂಚು ಅಂತ ಹೇಳಿ. ಆಕಿನೂ ಸಿಂಚನ, ಬಟ್ PUC ಫಸ್ಟ್ ಇಯರ್. ಸಣ್ಣ ಸಿಂಚು 3rd ಸ್ಟ್ಯಾಂಡರ್ಡ್ ಅದಾಳ. ಆಕಿನ ಮನೆ ಬಾಜುನ ಇರ್ತಾಳೆ. ಈಕೆ ಒಂದು ಸ್ವಲ್ಪ ದೂರದಾಗಿರ್ತಾಳೆ. ಮೊದಲಿಂದನೂ ಅವ್ರು ನಮ್ಮ ನೇಬರ್ ಅನ್ನೋಕ್ಕಿಂತ ಭಾಳ ಪರಿಚಯ ನಮ್ಗೆ. ಸೊ ಹೀಗಾಗಿ ನಾನು ಬಿಡಲಿಲ್ಲ, ನಾ ಏರೋ ಮಾರ್ಕ್ ಮಾಡತ್ತೇನಲ್ಲ ಆಕಿನ. ಇದು ನಿಮ್ಗೆ ಏನಾರ ವಿಡಿಯೋ ಬೇಕಾಗಿತ್ತು ಹೆಂಗೆ ಮಾಡಿದ್ರು ಅಂತ ಹೇಳಿ ಅಂದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿನ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಇಷ್ಟು ಚಂದ ಐತಂತಂದ್ರೆ ಹೊಸ ಕಾನ್ಸೆಪ್ಟ್ ಐತಿ. ಉಗ್ರ ನರಸಿಂಹ
ರಾಮನ ತೊಗೊಂಡಾರ, ಕೃಷ್ಣನ ತೊಗೊಂಡಾರ, ವಾಮನ ಋಷಿನ ತೊಗೊಂಡಾರ. ಅಂದ್ರೆ ಎಲ್ಲರದು ಒಂದೊಂದು ಅವ್ರು ಏನು ಮಾಡಿದ್ರು ಅನ್ನೋದನ್ನು ಭಾಳ ಚಂದ ತೊಗೊಂಡ್ರೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ್ದು ನನ್ನ ಮಗ, ಹೀಗಾಗಿ ಸ್ವಲ್ಪ ದೂರಿಂದ ಮಾಡೋಣ ಗೊತ್ತಾಗಿಲ್ಲ ವಿಡಿಯೋ ಹೆಂಗೆ ಮಾಡ್ಬೇಕಂತ ಹೇಳಿ. ನಾನು ಮಾಡಿದ ವಿಡಿಯೋದು ಇನ್ನೊಂದು ಫೋನ್ ಒಳಗೈತೆ, ಅದು ನಂಗೆ ಸೆಂಡ್ ಆಗವಲ್ದಾಗೈತಿ. ಸೊ ಹೀಗಾಗಿ ಭಾಳ ಸಮಸ್ಯೆ ಆಯ್ತು ನನಗೆ. ಹೀಗಾಗಿ ಅದೇನಾಗಿತ್ತು ಅಂತಂದ್ರೆ ನನಗೆ ವಿಡಿಯೋ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದನ್ನು ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಕಳಿಸ್ತೀನಿ. ಈ ಸಾಂಗ್ ಅದು ಸ್ವಲ್ಪ ಕೇಳಿರಿ. ಸೊ ಭಾಳ ಚೆಂದಾಗಿತ್ತು ರೀ. ಹಿಂಗಾಗಿ ಲಾಸ್ಟ್ ಮುಗಿಸಿ ಮನೆಗೆ ಹೋಗುವಾಗ 11 ಆಗಿತ್ತು ನೋಡಿರಿ. ಆಕೆಗೆ ವಿಡಿಯೋ ಎಲ್ಲ ತೋರಿಸ್ಕೊಂತ ಆಮೇಲೆ ಒಂದಿಷ್ಟು ಫೋಟೋ ತೆಗೆಸ್ಕೊಳತ್ತಿದ್ರು ಎಲ್ಲರೂ. ನಾವು ಫೋಟೋಸ್ ತೆಗ್ಸಿದ್ವಿ. ಸೊ ಈಕಿ ಅಪೇಕ್ಷಾ ಅಂತೇಳಿ ನಮ್ಮ ಮೂವಿ ಫ್ರೆಂಡ. ಆಕೆ ಭಾಳ ಶಣೆ ಅದಾಳ್ರಿ. ಆಕೆ ಇನ್ನೂ ಬಂದಿದ್ಲು. ಆಕೆದು ಫೋಟೋ ತೊಗೊಂಡು ಆಕೆದು ಇವತ್ತು ಡ್ಯಾನ್ಸ್ ಇತ್ತು. ಇನ್ನು ನೋಡಿರಿ ಎಲ್ಲರೂ ಹೆಂಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೊಂಟಾರ. ಇದು PU ಕಾಲೇಜಿದ್ದು ಏನಪ್ಪ ಅಂತಂದ್ರೆ ಬಿಲ್ಡಿಂಗ್. ಸೊ ಇನ್ನು ನರ್ಸರಿಗೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗೋದವಂತ. ನಮ್ಮ ಸಣ್ಣ ಮಗನೂ ಅಲ್ಲೇ ಹಾಕ್ಬೇಕಂತ ಐತಿ, ಅಡ್ಮಿಷನ್ ಮಾಡಿಸ್ಬೇಕಂತ ಐತಿ. ನೋಡೋಣ ಏನಾಗ್ತದೆ. ನಾನು ಇಲ್ಲೇ ಮನೆ ಹತ್ರ ಒಂದು ಸ್ಕೂಲ್ ಐತ್ರಿ, ಅಲ್ಲೇ ಹಾಕೋಣ ಅಂತ ಹೇಳಕತ್ತೀನಿ. ನೋಡೋಣ. ನೋಡಿರಿ ಹೆಂಗೈತಿ ಬಿಲ್ಡಿಂಗ್. ದೊಡ್ಡ ಬಿಲ್ಡಿಂಗ್ ಐತ್ರಿ, ಭಾಳ ದೊಡ್ಡ ಪ್ರಮಾಣದಾಗ ಸ್ಕೂಲ್ ಐತಿ, ಚಲೋನೂ ಐತಿ. ಸೊ ಹೆಂಗೆ ಮಾಡಿ ಮುಗಿಸ್ಕೊಂಡೆ ಬಂದ್ವಿ. ಬರುವಾಗೂ ಆಟೋಕನ ಬಂದ್ವಿ, ಅವ್ರನ್ನ ಡ್ರಾಪ್ ಮಾಡಿ ನಾವು ಬಂದ್ವಿ. ಸೊ ಹಿಂಗಿತ್ತು ನೋಡಿರಿ ಸೆಕೆಂಡ್ ಡೇದು ಆ್ಯನ್ಯುವಲ್ ಡೇ ಫಂಕ್ಷನ್. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ನನಗೆ. ಮತ್ತು ಊಟ ಅಂದರೆ ಮಶ್ರೂಮ್ ಮಂಚೂರಿ ತರಿಸ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಸೊ ಈ ಲಾಗ್ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಿನಿ ಲಾಗ್ ಕೂಡ ಅಪ್ಲೋಡ್ ಮಾಡ್ತೇನಂತ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.